ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ. ಈ ಪರಾಭವ ನಾಮ ಸಂವತ್ಸರದಲ್ಲಿ ದ್ವಾದಶ ರಾಶಿಯ ಗೋಚಾರ ಫಲಗಳು ಹೇಗಿದೆ, ಎಷ್ಟು ಆದಾಯವನ್ನು ಗಳಿಸ್ತಾರೆ, ಎಷ್ಟು ಸುಖಗಳನ್ನ, ಎಷ್ಟು ಸಂತೋಷವನ್ನ, ಎಷ್ಟು ಕಷ್ಟಗಳನ್ನ, ಎಷ್ಟು ದುಃಖಗಳನ್ನ, ಎಷ್ಟು ಸಂತಾಪಗಳನ್ನ, ಏನೆಲ್ಲ ಆಗತ್ತೆ ಈ ವರ್ಷದಲ್ಲಿ ನಾವು ನೋಡಿದಾಗ ದ್ವಾದಶ ರಾಶಿಗಳ ಕಂಪ್ಲೀಟ್ ಪರಾಭವ ನಾಮ ಸಂವತ್ಸರದ ವರ್ಷ ಭವಿಷ್ಯವನ್ನ ನಾವು ನೋಡಿದಾಗ ಏನೆಲ್ಲ ಆಗತ್ತೆ ಅನ್ನೋದರ ಬಗ್ಗೆ ನಾವು ನೋಡಿದಾಗ ಮುಖ್ಯವಾಗಿ ಪಂಚಾಂಗ ಏನ್ ಹೇಳುತ್ತೆ, ಗುರು ಮತ್ತೆ ಶನಿ ಯಾವ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾರೆ, ಅದರಿಂದ ಅನುಕೂಲಗಳೇನಾಗತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋಣ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಗುರು ಮಿಥುನ ಮತ್ತು ಸಿಂಹ ರಾಶಿಯಲ್ಲಿ ಸಂಚರಿಸುವಾಗ ಶುಭ ಫಲಗಳನ್ನ ಕೊಡ್ತಾನೆ. ಅಂದ್ರೆ ಶುಭ ಫಲಗಳನ್ನ ಕೊಡ್ತಕ್ಕಂತ ಸಮಯದಲ್ಲಿ ನೀವು ಸದುಪಯೋಗವನ್ನ ಪಡಿಸ್ಕೋಬೇಕು. ಮಳೆ ಬಂದಾಗ ನೀರು ಇಡ್ಕೋಬೇಕು. ಮಳೆ ಬರ್ದೇ ಇರೋ ಸಮಯದಲ್ಲಿ ಬೇಸಿಗೆಯಲ್ಲಿ ನೀರಿಗೋಸ್ಕರ ಪರದಾಡ್ತಕ್ಕಂತ ಕೆಲಸವನ್ನ ಮಾಡಬೇಡಿ. ನಿಮ್ಮದು ಸ್ವಲ್ಪ ತೂತು ಕೈ ಕಳ್ಕೊಂಡ್ಬಿಡ್ತೀರಾ. ಯಾರಾದ್ರೂ ಅಯ್ಯೋ ಅಂದ್ರೆ ಬಟ್ಟೆನೂ ಕೂಡ ಬಿಚ್ಕೊಟ್ಟು ಬಂದ್ಬಿಡ್ತೀರಾ ಅಂತ ಒಂದು ಪರಿಸ್ಥಿತಿ. ದಾನ ಮಾಡಬೇಕು. ದಾನ ಶೂರ ಕರ್ಣರಾಗಬೇಡಿ. ಜಾಗ್ರತೆಯನ್ನ ವಹಿಸ್ತಕ್ಕಂತ ಕೆಲಸವನ್ನ ಮಾಡಿ. ಕೀರ್ತಿ ವೃದ್ಧಿಗಳಾಗತ್ತೆ. ಸತ್ಕಾರ್ಯದಲ್ಲಿ ಆಸಕ್ತಿ, ಆರೋಗ್ಯದಲ್ಲೂ ಕೂಡ ಸುಧಾರಣೆಯಾಗ್ತಕ್ಕಂಥದ್ದು. ಕುಟುಂಬದ ಒಂದು ಜನರಲ್ಲಿ ಹಿತಕರವಾದ ಒಂದು ವಾತಾವರಣ ಪರಿವರ್ತನೆಯ ರೂಪದಲ್ಲಿ ಸೃಷ್ಟಿಯಾಗತ್ತೆ. ಉಪಯೋಗವನ್ನ ಮಾಡ್ಕೊಳ್ಳಿ. ನೀವಂದುಕೊಂಡೇ ಇರಲ್ಲ ಧನ ಆಗಮನವಾಗ್ತಕ್ಕಂಥದ್ದು ಕೂಡ ಕಂಡು ಬರುತ್ತೆ. ಮನಸ್ಸಿಗೆ ಸಂತೋಷ, ಉದ್ಯೋಗದಲ್ಲಿ ಅಭಿವೃದ್ಧಿ, ಶುಭ ಕಾರ್ಯ, ಯತ್ನ ಕಾರ್ಯದಲ್ಲಿ ಸಫಲ ಮೊದಲಾದ ಫಲಗಳನ್ನ ನೀವು ಹೆಚ್ಚಾಗಿ ನೋಡ್ತೀರಾ. ಹಾಗೆ ಗುರುವು ಈ ಕಟಕ ರಾಶಿಯಲ್ಲಿ ಸಂಚಾರವನ್ನು ಮಾಡಬೇಕಾದ್ರೆ ಸ್ವಲ್ಪ ಅಶುಭದಾಯಕನಾಗ್ತಾನೆ. ಹಾಗಂತ ಧೃತಿ ಇಡ್ತಕ್ಕಂಥದ್ದು ಬೇಡ. ಮನಸ್ಸಿಗೆ ಚಿಂತೆ ಮತ್ತೆ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ, ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ಮೊದಲಾದ ಫಲಗಳನ್ನ ನೀವು ಅನುಭವಿಸಬೇಕಾಗತ್ತೆ. ಆಗ ಎಚ್ಚರಿಕೆಯಿಂದ ಇರತಕ್ಕಂಥ ಕೆಲಸವನ್ನ ಮಾಡಿ. ಇನ್ನು ಮೀನರಾಶಿಯಲ್ಲಿ ಶನಿ ಸಂಚಾರವನ್ನ ಮಾಡಬೇಕಾದಾಗ ಇನ್ನು 7.5 ಶನಿ ಅಂತಕ್ಕಂಥದ್ದು ನಿಮಗಾಗಿಲ್ಲ. ಶತ್ರು ಬಾಧೆ, ಹಿತಶತ್ರು, ಅಹಿತಶತ್ರು, ಕ್ರೂರ ಶತ್ರು, ನೀಚ ಶತ್ರು, ಹೀಗೆ ಶತ್ರು ಬಾಧೆ ಅಂತಕ್ಕಂಥದ್ದು. ಆ ಶತ್ರು ಬಾಧೆಯಲ್ಲಿ ಈಗಾಗಲೇ ತತ್ತರಿಸ್ತಾ ಇದ್ದೀರಾ. ನಿಜ. ದೃಷ್ಟಿ ದೋಷ ಅಂತಕ್ಕಂಥದ್ದಿದೆ. ಮಾಡಬಾರದ ಕೆಲಸವನ್ನ ಮಾಡಿರೋ ರೀತಿ ದೃಷ್ಟಿಗಳು ಪರಿವರ್ತನೆ ಆಗ್ತಾ ಇದೆ. ಆ ದೃಷ್ಟಿ ಅಂತಕ್ಕಂಥದ್ದು ಅಧಿಕವಾಗಿದೆ. ಇನ್ನು ಶನಿ ಕುಂಭರಾಶಿಯವರಿಗೆ 2ನೇ ಮನೆಯಲ್ಲಿ ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾನೆ. ಆ ಸಂಚಾರವನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಅಶುಭದಾಯಕನಾಗ್ತಾನೆ. ಅಂದ್ರೆ ಕೆಡಕನ್ನ ಮಾಡಿಸ್ತಕ್ಕಂಥದ್ದು, ಇಲ್ಲದೆ ಇರತಕ್ಕಂಥ ಸಮಸ್ಯೆಗಳನ್ನ ಉತ್ಪತ್ತಿಯನ್ನ ಮಾಡ್ತಕ್ಕಂಥ ಕೆಲಸವನ್ನ ನೀವು ಬಹಳಷ್ಟು ಅನಾನುಕೂಲಗಳು ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಎಚ್ಚರಿಕೆಯನ್ನು ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಉದ್ಯೋಗದಲ್ಲಿ ನಷ್ಟಗಳಾಗ್ತಕ್ಕಂಥ ಸಾಧ್ಯತೆ. ಜೊತೆಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಈ ಪರಾಭವ ನಾಮ ಸಂವತ್ಸರದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ಆಂಜನೇಯನಿಗೆ ಪ್ರತಿ ಶನಿವಾರ ಹೋಗಿ ವಿಳ್ಯದೆಲೆಯನ್ನ ಅರ್ಪಣೆಯನ್ನ ಮಾಡಿ, ಪ್ರತಿ ಶನಿವಾರ ತುಪ್ಪದ ದೀಪವನ್ನ ಹಚ್ಚಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಅನುಕೂಲಗಳು ಪ್ರಾಪ್ತಿಯಾಗತ್ತೆ.